ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ರೈತರು ಜಾನುವಾರುಗಳನ್ನು ಸಾಕಾಣಿಕೆ ಮಾಡೋದನ್ನು ಕಡಿಮೆ ಮಾಡ್ತಾ ಇದ್ದು, ಇದರಿಂದಾಗಿ ಹಳ್ಳಿಗಳಲ್ಲಿ ಗೋವು ಸಮೃದ್ಧಿ ಆಗ್ತಾ ಇಲ್ಲ. ಇದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಕೆಲವು ರೈತರು ಹೈನುಗಾರಿಕೆಗಾಗಿ ಮಾತ್ರ ರಾಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಬದಲಾಗ್ತಾ ಇರ್ತಕ್ಕಂತಹ ಕಾಲಘಟ್ಟದಲ್ಲಿ ರೈತರು ಹೊಲಗದ್ದೆಗಳಲ್ಲಿ ವ್ಯವಸಾಯ ಮಾಡೋದಕ್ಕೆ ಜಾನುವಾರುಗಳ ಬದಲಿಗೆ ಟ್ರಾಕ್ಟರ್ಸ್, ಟಿಲ್ಲರ್, ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ದಾರೆ. ಎತ್ತು, ಹೋರಿ, ಎಮ್ಮೆ, ಕೋಣ, ನಾಟಿ ತಳಿಯ ಎತ್ತು, ಹಸುಗಳನ್ನು ಸಾಕಾಣಿಕೆ ಮಾಡೋದನ್ನು ಕಡಿಮೆ ಮಾಡಿರೋಂತಹ ಕಾರಣದಿಂದ ಸಹ ಗೋ ಸಮೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಕೆಲವೊಂದು ಮಠಗಳಲ್ಲಿ ಒಂದೆರಡು ಗೋವುಗಳನ್ನು ಸಾಕಾಣಿಕೆ ಮಾಡ್ತಾ ಇರೋದನ್ನು ಬಿಟ್ಟರೆ ಇತರೆ ಮಠಗಳಲ್ಲಿ ಗೋವುಗಳನ್ನು ಸಮೃದ್ಧಿಗೊಳಿಸೋದಕ್ಕೆ ಆಸಕ್ತಿಯನ್ನು ತೋರ್ತಾ ಇಲ್ಲ ಅಂತೇಳಿ ಹೇಳ್ಬಹುದು. ಇದರ ನಡುವೆ ಮಠವೊಂದರಲ್ಲಿ ಗೋಶಾಲೆಯನ್ನು ಸ್ಥಾಪಿಸಿ ಇದೀಗ ವಿವಿಧ ದೇಶೀಯ ತಳಿಯ ಗೋವುಗಳನ್ನು ಸಾಕಾಣಿಕೆ ಮಾಡೋ ಮೂಲಕ ಗೋ ಸಮೃದ್ಧಿ ಮಾಡ್ತಾ ಇರ್ತಕ್ಕಂತಹ ಮಠವೊಂದರ ಬಗ್ಗೆ ನಾವಿವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಮಠ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಸಮೀಪದ ಅಂಕನಹಳ್ಳಿ ಬಳಿಯ ಮನೇಹಳ್ಳಿ ಗ್ರಾಮದಲ್ಲಿ. ಶ್ರೀ ತಪೋಕ್ಷೇತ್ರ ಮನೇಹಳ್ಳಿ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಮನೇಹಳ್ಳಿ ಮಠದ ಪೀಠಾಧ್ಯಕ್ಷ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿಯವರು ಸುಮಾರು 10 ವರ್ಷಗಳ ಹಿಂದೆ ಮಠದಲ್ಲಿ ಬಿಲ್ವ ಗೋಶಾಲೆಯನ್ನು ಪ್ರಾರಂಭಿಸಿದರು. ಆರಂಭದಲ್ಲಿ ಒಂದೆರಡು ದೇಶೀಯ ಸ್ಥಳೀಯ ಗೋವುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದವರು ಮಠಕ್ಕೆ ಬರ್ತಾ ಇದ್ದಂತಹ ಕೆಲವು ಭಕ್ತಾದಿಗಳು ಮಠದ ಗೋಶಾಲೆಗೆ ಗೋವುಗಳನ್ನು ದಾನವಾಗಿ ಕೊಡ್ತಾ ಇದ್ರು. ಈಗ ಮಠದ ಬಿಲ್ವ ಗೋಶಾಲೆಯಲ್ಲಿ ರಾಜ್ಯ, ಹೊರ ರಾಜ್ಯದ ವಿವಿಧ ತಳಿಯ 100ಕ್ಕಿಂತ ಹೆಚ್ಚಿನ ಗೋವುಗಳಿವೆ. ಹಾಗೆಯೇ ಗೋವುಗಳಿಗೆ ಮೇವು ಒದಗಿಸುವಂತಹ ಸಲುವಾಗಿ ಪ್ರತ್ಯೇಕವಾಗಿ ಹುಲ್ಲುಗಾವಲಿದ್ದು, ಈ ಮೂಲಕ ಗೋವುಗಳಿಗೆ ಮೇವನ್ನು ಒದಗಿಸಲಾಗ್ತಾ ಇದೆ. ಮಠದ ಕೆಲವು ಭಕ್ತಾದಿಗಳು ಕೂಡ ಗೋವುಗಳಿಗೆ ಮೇವನ್ನು ಒದಗಿಸಿಕೊಡುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನಾವೀಗ ಮನೇಹಳ್ಳಿ ಮಠಕ್ಕೆ ಹೋಗೋಣ. ಮಠದ ಬಿಲ್ವ ಗೋಶಾಲೆಯಲ್ಲಿರ್ತಕ್ಕಂತಹ ವಿವಿಧ ತಳಿಯ ಗೋವುಗಳನ್ನು ನೋಡೋಣ. ಹಾಗೆಯೇ ಮಠದ ಪೀಠಾಧ್ಯಕ್ಷರಾದಂತಹ ಮಹಾಂತಲಿಂಗ ಸ್ವಾಮೀಜಿಯವರನ್ನು ಭೇಟಿ ಮಾಡೋಣ. ಏನಂತೀರಾ?
ಇವೆಲ್ಲ ಯಾವುದು ಯಾವುದು ನಂದಿ ಸ್ವಲ್ಪ ಹೆಸರಾ? ಎಷ್ಟಿದ್ದಾವೆ ಕರುಗಳು? ನಮಸ್ತೆ ಸ್ವಾಮೀಜಿ. ನಮಸ್ತೆ. ನಮಸ್ತೆ. ತಮ್ಮ ಮಠದ ಹೆಸರು ಮತ್ತು ನಿಮ್ಮ ಹೆಸರುಗಳು, ಈ ಗೋವು ಶಾಲೆಗಳ ಬಗ್ಗೆ ಪೂರ್ತಿ ವಿವರಣೆ ಕೊಡ್ತೀರಾ ಸ್ವಾಮೀಜಿ? ಹಾಂ, ಹೇಳ್ತೀನಿ. ನನ್ನ ಹೆಸರು ಶ್ರೀ ಮಹಾಂತ ಶಿವಲಿಂಗ ಸ್ವಾಮಿಗಳು. ನಮ್ಮ ಮಠದ ಹೆಸರು ಶ್ರೀ ತಪೋಕ್ಷೇತ್ರ ಮನೆಹಳ್ಳಿ ಮಠ ಅಂತ ಹೇಳಿ, ಶನಿವಾರ ಸಂತೆ ಹೋಬಳಿ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ನಮ್ಮಲ್ಲಿ ಬಿಲ್ವ ಗೋಶಾಲೆ ಅಂತ ಹೇಳಿ ಗೋಶಾಲೆ ನಡೆಸ್ತಾ ಇದ್ದೀವಿ. ಒಂದು 100 ಹಸುಗಳ ಗೋಶಾಲೆ ಈಗ ನಡೀತಾ ಇದೆ. ನಮ್ಮಲ್ಲಿ ಒಂದು 8-9 ತಳಿಯ ಗೋವುಗಳನ್ನು ನಾವೀಗ ಇಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ. ನಮ್ಮದು ಸಂಪೂರ್ಣವಾಗಿ ದೇಶಿ ತಳಿಗಳ ಒಂದು ಗೋಶಾಲೆ. ಇಲ್ಲಿ HF, ಸಿಂಧಿ, ಜರ್ಸಿ ಯಾವ ತಳಿಗಳು ಇಲ್ಲಿಲ್ಲ. ಇಲ್ಲಿ ನಮ್ಮಲ್ಲಿ ಸಂಪೂರ್ಣವಾಗಿ ನಮ್ಮ ದೇಶಿ ತಳಿಗಳು, ನಮ್ಮ ಸ್ವದೇಶಿ ತಳಿಗಳು ಏನು 39 ತಳಿಗಳು ಈಗ ಉಳಿದಿದೆಯೋ, ಆ 39 ತಳಿಗಳಲ್ಲಿ ಒಂದು 8-9 ತಳಿಗಳನ್ನು ನಾವಿಲ್ಲಿ ಸಂರಕ್ಷಣೆ ಮಾಡಿಕೊಂಡು ಸಂವರ್ಧನೆ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಬಿಲ್ವ ಗೋಶಾಲೆಗೆ ಈಗ ನಾವು ಪ್ರಾರಂಭ ಮಾಡಿ 12 ವರ್ಷಗಳಾಯಿತು. ಒಂದು 2 ಹಸುಗಳಿಂದ ಪ್ರಾರಂಭ ಆದಂತಹ ನಮ್ಮ ಗೋಶಾಲೆ ಇವತ್ತು 110 ಹಸುಗಳಿಗೆ ತಲುಪಿರುವಂಥದ್ದಾಗಿದೆ. ಇಲ್ಲಿ ಈ ಗೋಶಾಲೆಯಲ್ಲಿ ಒಂದು 50 ಹಸುಗಳು ಇದೆ. ಇನ್ನು ಉಳಿದ 60 ಹಸುಗಳು ಇಲ್ಲಿ ನಮ್ಮ ಪಕ್ಕದ ಒಂದು ಶೆಡ್ಡಲ್ಲಿ ಮತ್ತು ಭಕ್ತರ ಮನೆಗಳಲ್ಲೆಲ್ಲ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಒಟ್ಟು 110 ಹಸುಗಳು ಇವತ್ತು ನಮ್ಮ ಬಿಲ್ವ ಗೋಶಾಲೆ ಅಡಿಯಲ್ಲಿ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೇಶಿ ಹಸುಗಳ ಮಹತ್ವ ಬಹಳ ಇದೆ. ಹಸುಗಳು ಹಾಲನ್ನು ಕಡಿಮೆ ಕೊಡ್ತದೆ ಅಂತ ಅನ್ನೋದಕ್ಕಿಂತ ಎಲ್ಲರೂ ಕ್ವಾಂಟಿಟಿಯನ್ನು ನೋಡ್ತಾರೆ. ಇವತ್ತು ನೋಡ್ತಾ ಇಲ್ಲ. ಕ್ವಾಂಟಿಟಿ ಏನು ಇವತ್ತು ನಮ್ಮ ಕೊಡಗಿನ ಕಿತ್ತಳೆಯಲ್ಲೂ ಅಷ್ಟೇ, ಈ ಹಿಂದಿನ ಒಂದು ಕಿತ್ತಳೆ ಹಣ್ಣನ್ನು ನಾವು ತಿನ್ನಬೇಕು, ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ಇವತ್ತಿನ 8 ಕಿತ್ತಳೆ ಹಣ್ಣುಗಳನ್ನು ನಾವು ತಿನ್ನಬೇಕು. ಇವತ್ತಿನ 8 ಕಿತ್ತಳೆ ಹಣ್ಣುಗಳು ಹಿಂದಿನ ಒಂದು ಕಿತ್ತಳೆ ಹಣ್ಣಿಗೆ ಸಮ ಅಂತ ಹೇಳ್ತಾ ಇದ್ರು. ಅಂದರೆ ಹಿಂದೆ ಏನು ಒಂದು ಫರ್ಟಿಲೈಸರ್ಸ್ ಏನು ಹಾಕ್ದೇನೆ, ಕೆಮಿಕಲ್ ಹಾಕ್ದೇನೆ, ಏನು ಒಂದು ಹಸುಗಳ ಗೊಬ್ಬರದಲ್ಲಿ ದನಗಳ ಗೊಬ್ಬರವನ್ನು ಹಾಕಿ ಏನು ಬೆಳೀತಾ ಇದ್ರು, ಏನು ಫಲವನ್ನು ಅವರು ಬೆಳೀತಾ ಇದ್ರು, ಅದಕ್ಕೆ ನಾವೇನು ರಾಸಾಯನಿಕಗಳನ್ನು ಹಾಕಿ ಬೆಳೀತಾ ಇದ್ದೀವೋ, ಫಲವನ್ನಾಗ್ಬೋದು, ತರಕಾರಿ ಆಗ್ಬೋದು, ಆಹಾರ ಧಾನ್ಯಗಳಾಗ್ಬೋದು, ಇವು ಯಾವುದೂ ಕೂಡ ಅವತ್ತಿನ ಒಂದು ಆರೋಗ್ಯಕರವಾದಂತಹ ಒಂದು ಕ್ವಾಲಿಟಿಗೆ ಸಮ. ಈಗ ಮೇವುಗಳು ಯಾವ ರೀತಿ ಇದು ಮಾಡ್ತಾರೆ? ಮೇವುಗಳು ಅಂದರೆ ಗೋವು ಇದು ಏನು ಹೇಳೋದು, ಮೇವು ಹುಲ್ಲುಗಾವಲು ಏನೋ ಇದೆಯಾ? ನಮಗೆ ಇಲ್ಲಿ ಯಾವುದೇ ಹುಲ್ಲುಗಾವಲು ಮತ್ತು ಹಸುಗಳು ಮೇಯುವಂತಹದ್ದು ಬಹಳ ಕಡಿಮೆ ಜಾಗ ಇರ್ತಕ್ಕಂಥ, ನಮ್ಮ ಮಠದ ಸುತ್ತಮುತ್ತ ಈಗ ಏನಿದೆಯೋ ಇಷ್ಟೇ ನಮಗೆ ಜಾಗ ಇರ್ತಕ್ಕಂಥದ್ದು. ಇಲ್ಲಿ ಪಕ್ಕದಲ್ಲಿ ಬೇಕಾದಷ್ಟು ಗೋಮಾಳಗಳು ಇದೆ. ಆದರೆ ಎಲ್ಲ ಗೋಮಾಳಗಳು ಕೂಡ ಒತ್ತುವರಿಯಾಗಿರೋದ್ರಿಂದ ನಾವು ಯಾರ ಜೊತೆ ಯಾವುದೇ ರೀತಿಯಾದಂತಹ ವಿಚಾರಕ್ಕೆ ಹೋಗಿಲ್ಲ. ನಾವು ಕೊಂಡು ತಂದು ಹಸುಗಳನ್ನು, ಮೇವನ್ನು ಕೊಂಡು ತಂದು ಹಾಕಿ ಅವುಗಳನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೇವನ್ನು ಬೆಳೆಯೋಕ್ಕೆ ಸ್ವಲ್ಪ ಜಾಗ ಉಂಟು.
ಆ ಸ್ವಲ್ಪ ಜಾಗದಲ್ಲಿ ಬೇರೆ ಯಾವುದೇ ಒಂದು ಬೆಳೆಯನ್ನು ಮಾಡ್ದೇನೆ ಬರೀ ಇವುಗಳಿಗಾಗೆ ಮೇವು ಹುಲ್ಲನ್ನು ಬೆಳೆದು ನಾವು ಇವುಗಳನ್ನು ಸಾಕ್ಕೊಂಡು ಬರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.